ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಇಂದು ಬೆಂಗಳೂರು ಮಹಾನಗರದ ಸುಜ್ಞಾನ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಬಸವೇಶ್ವರ ಸೇವಾ ಸಮಿತಿ, ಅಕ್ಕನ ಬಳಗ ಮಹಿಳಾ ಸಮಾಜ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಬೆಂಗಳೂರು ನಗರ ಜಿಲ್ಲಾ ಘಟಕದ ಆಶ್ರಯದಲ್ಲಿ ಬಸವ ಜಯಂತಿ, ಅಕ್ಕಮಹಾದೇವಿ ಜಯಂತಿ ಹಾಗೂ ಬಸವಶ್ರೀ ಅಕ್ಕ ಮಹಾದೇವಿ ಕಾಯಕ ರತ್ನ ಹಾಗೂ ಕಾಯಕ ಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮನ್ನಿರಂಜನ ಪ್ರವಣಸ್ವರೂಪಿ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು, ಅಧ್ಯಕ್ಷ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳು ಭಾಗವಹಿಸಿದರು. ಬಸವಶ್ರೀ ಪ್ರಶಸ್ತಿಯನ್ನು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಪ್ರದಾನ ಮಾಡಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ನಾಯಕರು ಹಾಗೂ KVV ಸಂಸ್ಥೆಯ ಅಧ್ಯಕ್ಷರೂ ಆದಂತಹ BS ಪರಮಶಿವಯ್ಯನವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಅಕ್ಕಮಹಾದೇವಿ ಪ್ರಶಸ್ತಿಯನ್ನು ಶ್ರೀಮತಿ ಸುಶೀಲಮ್ಮನವರಿಗೆ, ಸುಮಂಗಲ ಸೇವಾ ಟ್ರಸ್ಟ್ನ ಆಶ್ರಮದ ಅಧ್ಯಕ್ಷರಾದಂಥ ಸುಶೀಲಮ್ಮನವರಿಗೆ ಅಕ್ಕಮಹಾದೇವಿ ಪ್ರಶಸ್ತಿ ವಿತರಿಸಲಾಯಿತು. ಡಾಕ್ಟರ್ ದೀಪಕ್ ಶಿವರಾತ್ ಅವರಿಗೆ ಕಾಯಕ ಯೋಗಿ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ G. ಮರಸ್ವಾಮಿ ಅವರಿಗೆ ಕಾಯಕ ರತ್ನ ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು. ಅತ್ಯುತ್ತಮ ಸೇವಾ ರತ್ನ ಪ್ರಶಸ್ತಿಯನ್ನು KRDLನ ಮಾಜಿ ಅಧ್ಯಕ್ಷರಾದಂಥ M. ರುದ್ರೇಶ್ ಅವರಿಗೆ ಮತ್ತು ಕಾಯಕ ಸೇವಾ ಟ್ರಸ್ಟ್ನ ಮಹಂತೇಶ್ ಅವರಿಗೆ, ಕಲ್ಪತರು ಡಿಸ್ಟಿಲರೀಸ್ನ ಕಂಟಪ್ಪನವರಿಗೆ ಮತ್ತು ಅಪ್ಪು ಡಿಟೆಕ್ಟಿವ್ ಮತ್ತು ಸೆಕ್ಯೂರಿಟಿ ಸರ್ವಿಸ್ನ TR ದಯಾನಂದರವರಿಗೆ, ಅಲಮ್ಮ ಬುರ್ಜಿಯವರಿಗೆ, ಡಾಕ್ಟರ್ ಶ್ರೀ ವಸಂತಕುಮಾರ್ ಸಾಗರ್ ಅವರಿಗೆ, ಮಹಾದೇವಪ್ಪ MS ಅವರಿಗೆ, YL ಶಿವಲಿಂಗಪ್ಪನವರಿಗೆ, ಯತಿರಾಜ್ ರವರಿಗೆ ಈ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಬಸವೇಶ್ವರ ಸೇವಾ ಸಮಿತಿಯ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರಾದಂಥ S. ಗುರುಸ್ವಾಮಿ, ವಿಶ್ವನಾಥಯ್ಯನವರು, ಸಿ ತಿಮ್ಮಪ್ಪ, H. ಮಲ್ಲಿಕಾರ್ಜುನಯ್ಯ, T. ಮಂಜುನಾಥ್, H. ವಿ. ಮಂಜುನಾಥ ಸ್ವಾಮಿ, ನಾಗಭೂಷಣ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಕ್ಕನ ಮಹಿಳಾ ಸಮಾಜದ ಅಧ್ಯಕ್ಷರಾದಂತಹ ಶ್ರೀಮತಿ ಪಂಕಜ ಶಿವಾನಂದ್, ಗೌರವಾಧ್ಯಕ್ಷರಾದಂಥ ಜಗದಾಂಬ ಸಿದ್ವೀರಯ್ಯ, ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ವಿಶಾ ವೀರಭದ್ರಯ್ಯ, ಖಜಾಂಚಿ ಶ್ರೀಮತಿ ಗಿರಿಜಾ ನಾಗರಾಜ್, ಕಾರ್ಯಾಧ್ಯಕ್ಷರಾದಂತಹ ಗಿರಿಜಮ್ಮ ಪುಟ್ಟಸಿದ್ದಪ್ಪ, ಉಪಾಧ್ಯಕ್ಷರಾದಂಥ ಶ್ರೀಮತಿ ಕಮಲಾಕ್ಷಿ ಪಟ್ಟಣಶೆಟ್ಟಿ, ಸಂಘಟನಾ ಕಾರ್ಯದರ್ಶಿಯಾದಂಥ ಶ್ರೀಮತಿ ಲೀಲಾವತಿ ಪ್ರಸನ್ನಕುಮಾರ್, ಶ್ರೀಮತಿ ಪ್ರೇಮಾಲತಾ ಅವರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮವನ್ನು ಈ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ವಿಶ್ವನಾಥಯ್ಯನವರು ಸ್ವಾಗತ ಮಾಡಿದರು. ಅಕ್ಕನ ಮಹಿಳಾ ಸಮಾಜದ ಅಧ್ಯಕ್ಷರಾದಂಥ ಶ್ರೀಮತಿ ಪಂಕಜ ಶಿವಾನಂದ್ರವರು ಇದೇ ಸಮಯದಲ್ಲಿ ಹಾಜರಿದ್ದರು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷ ಗುರುಸ್ವಾಮಿಯವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆನಂತರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ BS ಯಡಿಯೂರಪ್ಪನವರು, ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಬಸವಣ್ಣನವರ ತತ್ವವನ್ನು ಅಳವಡಿಸಿಕೊಂಡಿರುವುದಾಗಿ ತಿಳಿಸಿದರು. BS ಯಡಿಯೂರಪ್ಪನವರು ಸಭೆಯಲ್ಲಿ ಏನು ಮಾತನಾಡಿದರು ಕೇಳೋಣ ಬನ್ನಿ. ನಾಯಕನು ಬಸವಯ್ಯ ಎನ್ನುವಂತೆ ಬಸವಣ್ಣನವರ ಕಾಯಕ ದಾಸೋಹ ಸಮಾಜದ ತತ್ವ ಬದುಕನ್ನು ರೂಪಿಸಿದೆ. ಅಣ್ಣ ಬಸವಣ್ಣನವರ ಉಪದೇಶಗಳು ನಿಜಕ್ಕೂ ಕಾಲಾತೀತ. 12ನೇ ಶತಮಾನದಲ್ಲಿ ಇವತ್ತು ಕೂಡ ಅಷ್ಟೇ ಪ್ರಸ್ತುತವಾಗಿದೆ. ಯಾರನ್ನೂ ಕಡೆಗಣಿಸದೆ ಎಲ್ಲರಿಗೂ ಸಮಾನ ಅವಕಾಶ, ಪ್ರೋತ್ಸಾಹಗಳಿರುವ ಸಮಾಜದ ನಿರ್ಮಾಣದ ಬಸವಣ್ಣನವರ ಕನಸು ಕೂಡ ಇನ್ನೂ ಈ ನಿಟ್ಟಿನಲ್ಲಿ 50 ವರ್ಷಗಳಿಗೂ ಹೆಚ್ಚಿನ ಅವಧಿಯ ನನ್ನ ಸಾರ್ವಜನಿಕ ಜೀವನದಲ್ಲಿ ನನಗೆ ಸಾಧ್ಯವಿರುವಷ್ಟು ರೀತಿಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೇನೆ. ಜನರ ಸೇವೆಯೇ ನನ್ನ ಧರ್ಮ ಎಂದು ನಂಬಿಕೊಂಡು ಬಂದಿದ್ದೇನೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರ, ಶೋಷಿತರ, ನಿರ್ಲಕ್ಷಿತರ ತಾಯಿಯಂದಿರ ಸೇವೆ ಮಾಡುತ್ತಿರಬೇಕು ಅನ್ನೋದು ಈ ಪ್ರಶಸ್ತಿ ನನಗೆ ನೆನಪು ಮಾಡಿಕೊಡ್ತಾ ಇದೆ. ಅಣ್ಣ ಬಸವಣ್ಣನವರು ತೋರಿದ ಹಾದಿಯಲ್ಲಿ ಸಾರ್ಥಕವಾಗಿ ಮುನ್ನಡೆಯುತ್ತಿರಬೇಕು ಎನ್ನುವ ಸಂಕಲ್ಪದೊಂದಿಗೆ ಈ ಪ್ರಶಸ್ತಿಯನ್ನು ಗೌರವಪೂರ್ವಕವಾಗಿ ಸ್ವೀಕರಿಸಿದ್ದೇನೆ. ನಾನು ಎಲ್ಲ ಕಡೆ ಒಂದು ಮಾತನ್ನು ಹೇಳ್ತೇನೆ, ಸಾಧನೆ ಮಾತನಾಡಬೇಕು, ಮಾತನಾಡಿದ್ರೆ ಸಾಧನೆ ಆಗಬಾರ್ದು ಅಂತ. ಅದನ್ನು ನಂಬುವನು, ಅದನ್ನು ಅಕ್ಷರತೆ ನನ್ನ ಜೀವನದಲ್ಲಿ ಪಾಲಿಸ್ಕೊಂಡು ಬರ್ತಾ ಇರುವಂಥವನು. ನನಗೆ ಸಾಧ್ಯವಾದಷ್ಟು ಇರುವಷ್ಟು ಕಾಲ
ಪ್ರಾಮಾಣಿಕವಾಗಿ ಸಾರ್ಥಕ ಕಾರ್ಯಪ್ರಯೋಗವನ್ನು ನಡೆಸುವಂತೆ ಎಲ್ಲ ಗುರುಗಳು ಆಶೀರ್ವದಿಸಬೇಕು ಎಂದು ಪ್ರಾರ್ಥಿಸುತ್ತಾ ಪೂಜ್ಯ ಶ್ರೀಗಳಿಗೆ, ವಿಶೇಷವಾಗಿ ಪರಮೇಶ್ವರರಿಗೆ, ಎಲ್ಲ ಹಿರಿಯರಿಗೆ, ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ